ಮಾಡಿ ಫ್ರೆಂಡ್ಸ್, SSLC ಮೇನ್ ಎಕ್ಸಾಮ್ 2026 ಇನ್ನೊಂದು 14-15 ಡೇಸ್ ಅಷ್ಟೇ ಬಾಕಿ ಉಳಿದಿದೆ. ಹಾಗಾದರೆ ನಮ್ಮ ಇಂಗ್ಲೀಷ್ ಸಬ್ಜೆಕ್ಟನ್ನು ಒಂದು 14 ದಿನಗಳ ಅವಧಿಗಾಗಿ ರಿವಿಷನ್ ಮಾಡಿದ್ದೇ ಆದಲ್ಲಿ ಹಾಗಾದರೆ ಯಾವ್ಯಾವ ದಿನ ಏನೇನು ಓದಬೇಕು ಅಥವಾ ಗ್ರಾಮರ್ ಟಾಪಿಕ್ಸ್ನ ಏನೇನು ಓದಬೇಕು ಸರ್, ಅದ್ರ ಬಗ್ಗೆ ಸ್ಟಡಿ ಟೈಮ್ ಟೇಬಲ್ ಹಾಕಿಕೊಡಿ ಅಂತಂದರೆ ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಟೋಟಲ್ 40 ಡೇಸ್ ರಿವಿಷನ್ ಪ್ಲ್ಯಾನನ್ನು ನಾವು ಡಿಸ್ಕಷನ್ ಮಾಡೋಣ. ಯಾವ ದಿನ ಏನೇನು ಮಾಡಬೇಕಾಗತ್ತಾ, ಸೊ ಎಷ್ಟು ಅಂಕದ ಪ್ರಶ್ನೆ ನೀವು ನೋಡಬೇಕಾಗತ್ತಾ, ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, SSLC 2026 ಅಂತ ಟೈಟಲ್ ಕೊಟ್ಟಿದ್ದೀನಿ ರೀ. 14 ದಿನಗಳ ಒಂದು ಅಧ್ಯಯನ ಯೋಜನೆಯನ್ನು ನಾವು ಮಾಡ್ತಾ ಇದ್ದೀವಿ. ಇಟ್ ಮೀನ್ಸ್ 14 ಡೇಸ್ ರಿವಿಷನ್ ಪ್ಲ್ಯಾನನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾವ ದಿನ ಏನೇನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ಬಹುಮುಖ್ಯ ಪ್ರಶ್ನೆಗಳು ಅಂತ ವಿಡಿಯೋ ಮಾಡಿದ್ದೇವೆ ರೀ. 100% ಬರುವಂಥ ಪ್ರಶ್ನೆಗಳು ಜೊತೆಗೆ ಉತ್ತರಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ನಾನು ಹೇಳೋದು ಒಂದೇ, ಓಕೆ. ಸೊ ನಾನು ಹೇಳೋದು ಒಂದೇ ಏನಂತಂದರೆ, ಈ ಕ್ವಶನ್ಸ್ಗಳನ್ನ ಮೊದಲು ಮಾಡಿರಿ. ಸೊ ಈ ಕ್ವಶನ್ಸ್ಗಳನ್ನ ಮೊದಲು ಮಾಡಿ ಬೇಕಾದಷ್ಟು ಬೇರೆ ಕ್ವಶನ್ಸ್ಗಳನ್ನ ನೋಡ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ನಾನು ಹೇಳುತ್ತಿರುವಂಥದ್ದು ಏನು ವಿಡಿಯೋಸ್ಗಳನ್ನ ಮಾಡಿ 1 2 3 4 5 6 7 ಅಂತ ಕೊಟ್ಟಿದ್ದೀನಿ. ಸೊ ಎಲ್ಲ ವಿಡಿಯೋಗಳನ್ನ ನೋಡಿರಿ, ಅದಾದ ನಂತರ ಬೇಕಾದಷ್ಟು ಕೆಲಸ ಮಾಡಿರಿ ಅಂತ ಹೇಳ್ತಿರೋದು. ಹಾಗಾದ್ರೆ ನಾನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವಂಥದ್ದು SSLC ಇಂಗ್ಲೀಷ್ 31 ಈ 14 ಡೇಸ್ ರಿವಿಷನ್ ಪ್ಲ್ಯಾನನ್ನು ನಾವು ಡಿಸ್ಕಸ್ ಮಾಡ್ತಿದ್ದೇವೆ. ಸೊ ವೀಕ್ 1ದಲ್ಲಿ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ, ಕವರ್ ಮಾಡೋಣ. 40 ಮಾರ್ಕ್ಸ್ ಕ್ವಶನ್ಸ್, ಓಕೆ. ಸೊ ಟೆಕ್ಸ್ಟ್ ಬುಕ್ ಏನು 8 ಲೆಸನ್ಸ್ 8 ಪೋಯಮ್ಸ್ ಪ್ಲಸ್ 4 ಸಪ್ಲಿಮೆಂಟ್ರಿ ಏನು ಬರ್ತಾವು. ಸೊ ಎಲ್ಲವನ್ನು ಕೂಡಿಸಿ 16 + 4 20 ಅನ್ನು 1 ವೀಕ್ದಲ್ಲಿ ಮುಗಿಸ್ಬೇಕಾಗತ್ತೆ, ನಿರ್ವಹಣೆ ಇಲ್ಲ, ಓಕೆ. ಅದನ್ನು ಮುಗಿಸಿದ ನಂತರ ನಾವು ಗ್ರಾಮರನ್ನು ನೋಡೋಣ. ಹಾಗಾದ್ರೆ ಸೊ ಡೇ 1 ಏನು ಮಾಡಬೇಕು ಸರ್? ಡೇ 1 ನೀವು ಮಾಡಬೇಕಾಗಿದ್ದು ಲೆಸನ್ ನಂಬರ್ 1 ಹೀರೋ ಅಂತ ಏನಿದೆಯಲ್ಲ, ಸೊ ಅದನ್ನು ಓದ್ಕೊಳ್ರಿ. ಓದ್ಕೊಂಡು ಸಮ್ರಿಯನ್ನು ನೋಡ್ಕೊಳ್ರಿ. ಆ ಲೆಸನ್ ಸಮ್ರಿಯನ್ನು ನೋಡ್ಕೊಳ್ರಿ. 3 ಮಾರ್ಕ್ಸ್ ಕ್ವಶನ್ಗೆ ಆಗುತ್ತೆ. ಸೊ ಅದರಲ್ಲಿ ಬರುವಂಥ ಯಾವ ಕ್ವಶನ್ಸ್ ನಾವು ವಿಡಿಯೋ ಮಾಡಿ ಪಾಸಿಂಗ್ ಪ್ಯಾಕೇಜಲ್ಲಿ ಇದೇ ಕ್ವಶನ್ ಬಿಟ್ಟು ಮತ್ತೇನಿಲ್ಲ, ಒಂದು 3-4 ಕ್ವಶನ್ ಬರ್ತಾವೆ, ಅದು ಬಿಟ್ಟು ಮತ್ತೇನು ಕ್ವಶನ್ ಕೇಳೋದಿಲ್ಲ. ಸೊ ಅದನ್ನು ಕ್ಲಿಯರ್ ಮಾಡ್ಕೊಳ್ರಿ. ಸಮ್ರಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಆ ಲೆಸನ್ದು 3 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ ಆಗುತ್ತೆ ಫಸ್ಟ್ ಡೇದಲ್ಲಿ. ಮತ್ತೇನು ಮಾಡಬೇಕು ಸರ್? ಪೋಯಮ್ ನಂಬರ್ 1 ಇದು ರಿವಿಷನ್ ಇರೋ ಕನಕಾಗಿ ಎಕ್ಸ್ಟ್ರಾ ಜಸ್ಟ್ ಸರ್ಫೇಸಾಗಿ ನೋಡ್ಕೋತ ಹೋಗೋದಿರುತ್ತೆ. ನೀವು ಆಲ್ರೆಡಿ ಬಯಾಟ್ ಮಾಡಿರ್ತೀರಿ, ಓದಿರ್ತೀರ, ಅರ್ಥ ಮಾಡ್ಕೊಂಡಿರ್ತೀರಿ. ಸೊ ಸೆಕೆಂಡ್ ಮತ್ತೆ ಅವತ್ತಿನ ದಿನದಲ್ಲಿ ಲ್ಯಾಂಡ್ಮಾರ್ಕ್ ಲ್ಯಾಂಪ್ಸರ್ ಟ್ರೀಯನ್ನು ಮುಗಿಸ್ಬೇಕಾಗುತ್ತೆ. ಸೊ ಅದು ಅಫ್ಕೋರ್ಸ್ ರೀ ಸಮ್ರಿ ಬರುತ್ತೆ. ಸೊ 4 ಅಂಕಕ್ಕೆ ಕ್ವಶನ್ ಕೇಳ್ತಾರೆ, ಅದನ್ನು ಬಯಾಟ್ ಮಾಡಿದ್ರೆ ನೋಡಿರಿ. ಇವೆಲ್ಲ ಬಹಳಷ್ಟು ಏನಿಲ್ಲ, ಭಾಳ ಒಂದು 5 ಮಿನಿಟ್ಸ್ ಹಿಡಿಯಿರಿ. ಸೊ ಇದಕ್ಕೊಂದು 5 ಮಿನಿಟ್ಸ್, ಇದಕ್ಕೊಂದು 5 ಮಿನಿಟ್ಸ್ ಅಷ್ಟೇ. ಸೊ ಆಲ್ರೆಡಿ ಮಾಡಿದ್ದೀರಲ್ಲ, ಸುಮ್ಮನೆ ಒಂದು ಸರ್ಫೇಸಾಗಿ ನೋಡ್ಕೊತ ಹೋಗೋದಿರುತ್ತೆ, ಅದಕ್ಕಾಗಿ ಇಷ್ಟೆಲ್ಲ ಕೊಟ್ಟಿರ್ತೀವಿ. ಇನ್ನು ಗ್ರಾಮರ್ದಲ್ಲಿ ಆರ್ಟಿಕಲ್ಸ್ ನೋಡಿರಿ, ಜೊತೆಗೆ ಪ್ರಪೋಸಿಷನ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ರಿ. ಆ್ಯಂಡ್ 5 ಕ್ವಶನ್ ಟ್ಯಾಗ್ಸ್ನ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು, 5 ಕ್ವಶನ್ ಟ್ಯಾಗ್ಸ್. ಸೊ ಮಾಡಲ್ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿ ಕ್ವಶನ್ಸ್ ಬರ್ತವೆ. ಜೊತೆಗೆ ಪ್ರಿಪರೇಟರಿ ಎಕ್ಸಾಮ್ ಟೋಟಲ್ ಏನು ಕ್ವಶನ್ಸ್ ಪೇಪರ್ ಅದಾವು 4 + 3. ಸೊ 4 ಮಾಡಲ್ ಕ್ವಶನ್ ಪೇಪರ್ಸ್, 3 ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ ಪ್ಲಸ್ 1 ಅದ್ರ ಜೊತೆಗೆ ನಂದು ಒಂದು ಕ್ವಶನ್ ಪೇಪರ್ ಬಿಟ್ಟಿದ್ದೀನಿ ನೋಡಿರಿ, ಅದ್ರದ್ದು ಲಿಂಕ್ನು ಕೂಡ ಕೊಟ್ಟಿದ್ದೀನಿ. ಸೊ ಅದನ್ನೊಂದು ಕ್ವಶನ್ ಪೇಪರ್ನ ನೀವು ನೋಡ್ಕೊಳ್ರಿ. ಸೊ ಇಷ್ಟು ಮಾಡಿದ್ರೆ ಟೋಟಲಿ 8 ಕ್ವಶನ್ ಪೇಪರ್ ಮಾಡಿದ್ರೆ ಪಕ್ಕಾರಿ. ಅದ್ರ ಬಿಟ್ಟು ಮತ್ತೆ ಯಾವುದು ಕೇಳ್ತಾರೆ? ಇಲ್ಲವೇ ಇಲ್ಲ, ಅಲ್ಲಿ ಕ್ವಶನ್ಸೇ ಇಲ್ಲ. ಇವಾಗ ಚೆಕ್ ಮಾಡ್ಕೊಡ್ರಿ, ಕ್ವಶನ್ಸೇ ಇಲ್ಲ, ಓಕೆ. ಸೊ ಅದನ್ನೆಲ್ಲ ಬಿಟ್ಟಿದ್ದ ಕ್ವಶನ್ಸ್ ತೊಗೊಂಡೇ ನಾನು ಕ್ವಶನ್ ಪೇಪರ್ದಲ್ಲಿ ಮಾಡಿದ್ದೆ. ಸೊ ಹೀಗಾಗಿ ಅಪರೂಪ. ಸೊ ಅದನ್ನು ಬಿಟ್ಟು ಬರೋದು ಕ್ವಶನ್ ಅಪ್ರೋಚ್. ಇದು ಫಸ್ಟ್ ಡೇ ಆಯಿತು. ಇನ್ನು ಸೆಕೆಂಡ್ ಡೇ ಮಾಡುವಂಥದ್ದು ಲೆಸನ್ ನಂಬರ್ 2 ತಗೋರಿ. ದೇಸ್ ಗರ್ಲ್ ವಿತ್ ದ ಟ್ಯಾಕ್ಸ್. ಇದರಲ್ಲಿ ನೀವು ಮಾಡಬೇಕಾಗಿದ್ದು ಎಕ್ಸ್ಟ್ರಾಕ್ಟ್ಸ್ಗೆ ಇಂಪಾರ್ಟೆನ್ಸ್ ಕೊಡಿ. 3 ಮಾರ್ಕ್ಸ್ ಕ್ವಶನ್, ಓಕೆ. ಒಂದು ಎಕ್ಸ್ಟ್ರಾಕ್ಟ್ ಕೇಳ್ತಾರೆ, ಎಕ್ಸ್ಟ್ರಾಕ್ಟ್ ನೋಡಿರಿ. ಆ್ಯಂಡ್ ಪೋಯಮ್ 2ದಲ್ಲಿ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ ಮೆಮೊರೈಸೇಷನ್ ಮಾಡಿರಿ, 4 ಅಂಕಕ್ಕೆ ಕೇಳ್ತಾರೆ. ಸೊ ಸರ್ ನಮಗೆ ಅಷ್ಟು ಪೋಯಮ್ ಚೆನ್ನಾಗಿ ಬೈಟ್ ಮಾಡಿದ್ರೆ ಓಕೆ, ಬ್ಲೈಂಡ್ ಬೈ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಬ್ಲೈಂಡ್ ಬಾಯ್ದಲ್ಲಿ ನಾನು ಮಾಡಿದ್ದೀನಿ ಅಂತ ಇದನ್ನು ಮಾಡೋದು ಅವಶ್ಯಕತೆ ಇಲ್ಲ ಸರ್, ನಾನು ಇದರೇನು ಕೆಲವು ಇಂಪಾರ್ಟೆಂಟ್ ಇದು ಮಾಡ್ತೀನಿ, ಅದರಲ್ಲಿ ಇರುವಂಥ ಕೆಲವು ಇಂಪಾರ್ಟೆಂಟ್ ಸ್ಟಾನ್ಸಸ್ ಮಾಡ್ತೀನಿ ಅಂತಂದ್ರೆ ಅದು ಹಂಗೂ ಕೂಡ ಮಾಡ್ಬೋದು, ಏನೋ ತೊಂದರೆ ಇಲ್ಲ, ಓಕೆ. ಸೊ ಅದು 4 ಅಂಕಕ್ಕೆ ಆಯಿತು. ಹಾಗಾದ್ರೆ ಇದ್ರ ಜೊತೆಗೆ ಗ್ರಾಮರ್ ಟೆನ್ಸಸ್ ನೋಡ್ಕೊಡಿ, ಪ್ರೆಸೆಂಟ್ ಫಾರ್ಮ್ಸ್ 10 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ ರೀತಿ ಕ್ವಶನ್ಸ್ ನೋಡ್ಕೊಡ್ರಿ. ಸೊ ಫಿಗರ್ಸ್ ಆಫ್ ಸ್ಪೀಚ್ನ ಡಿಸ್ಕಷನ್ ಮಾಡಿಕೊಡ್ರಿ, 1 ಅಂಕಕ್ಕೆ ಬರುವಂಥ ಕ್ವಶನ್. ಇನ್ನು ಡೇ 3ದಲ್ಲಿ ನೀವು ಮಾಡುವಂಥದ್ದು ಲೆಸನ್ ನಂಬರ್ 3 ಏನು ಬರುತ್ತೆ, ಜೆಂಟಲ್ಮೆನ್ ಆಫ್ ಪ್ರೇಯರ್ ನೋಡಿ. ಬ್ಯೂಟಿಫುಲ್ ಲೆಸನ್. ಇದರಿಂದ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. 2 ಮಾರ್ಕ್ಸ್ ಲೆಸ್ ಕ್ವಶನ್ಸ್ ಅಂದರೆ 2-3 ಸೆಂಟೆನ್ಸ್ ಕ್ವಶನ್ಸ್ಗಳನ್ನ ಮಾತ್ರ ನೋಡ್ಕೋಬೇಕಾಗತ್ತೆ ಸರ್. ಇವೆಲ್ಲ ಪ್ರತಿಯೊಂದು ಲೆಸನ್ ಮೇಲೆ ಪ್ರತಿಯೊಂದು
ಪದ್ಯದ ಮೇಲೂ ಪ್ರತಿಯೊಂದು ಸಪ್ಲಿಮೆಂಟರಿ ರೀಡರ್ ಮೇಲೂ ಪ್ರತಿಯೊಂದು ಗ್ರಾಮರ್ ಟಾಪಿಕ್ ಮೇಲೂ ವಿಡಿಯೋ ಮಾಡಿದ್ದೀವಿ, ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೇಳಿ ಅದನ್ನು ಕೂಡ ನೀವು ನೋಡ್ಬೋದು. ಓಕೆ, ಸೊ ಅದನ್ನು ಫಸ್ಟಿಗೆ ನಾನು ಹೇಳಿದ್ದೀನಿ. ಸೊ 2 ಮಾರ್ಕ್ಸ್ ಕ್ವಶನ್ಸ್, 2-3 ಸೆಂಟೆನ್ಸ್ ಕ್ವಶನ್ಸ್ ನೋಡ್ಕೊಡ್ರಿ. ಆ್ಯಂಡ್ ಪೊಯಮ್ ನಂಬರ್ 3 ನೋಡ್ಕೊಡ್ರಿ. ಐ ಆಮ್ ದ ಲ್ಯಾಂಡ್ ಇಂದ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಸೊ ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಇದ್ರ ಜೊತೆ ಗ್ರಾಮರ್ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಟೆನ್ಸ್ ಫಾರ್ಮ್ಸ್ ನೋಡ್ಕೊಡ್ರಿ. ಸೊ ಇಫ್ ಕ್ಲಾಸ್ ಏನು ಟೈಪ್ 1, 2, 3 ಬರ್ತಾವೆ ಅದ್ರ ಕೂಡ ಡಿಸ್ಕಸ್ ಮಾಡ್ಕೊಡ್ರಿ. ಟೈಪ್ 1, 2, 3 ಏನು ಬರ್ತಾವೆ ಅದನ್ನು. ಓಕೆ, ಇನ್ನು ಡೇ 4ದಲ್ಲಿ ನೀವು ಮಾಡಬೇಕಾದ್ರು ಲೆಸನ್ ನಂಬರ್ 4 ಆಮೇಲೆ ಪೊಯಮ್ ನಂಬರ್ 4. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೆಸನ್ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಬರ್ತೈತಿ. ಸೊ ಅಂಥ ಕ್ವಶನ್ಸ್ ನೋಡ್ರಿ, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ. ದ ಸಾಂಗ್ ಆಫ್ ಇಂಡಿಯಾ ಸ್ಟಾರ್ ಮಾರ್ಕ್ ಆಗಿ 2 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದೀನಿ. 2 ಮಾರ್ಕ್ಸ್ ಅಲ್ಲ, 4 ಮಾರ್ಕ್ಸ್ ಆಗಬೇಕಿತ್ತು, ಸಾರಿ. ಸೊ ಇದು 4 ಮಾರ್ಕ್ಸ್ ಆಗಬೇಕಿತ್ತು, ಯಾಕಂದ್ರೆ ಅವ್ರದಲ್ಲಿ ಕೊಡ್ತಾರೆ ಗ್ರ್ಯಾಂಡ್ ಮಾರ್ಕ್ ಆನ್ಸರ್ ದ ಸಾಂಗ್ ಆಫ್ ಇಂಡಿಯಾ ಅವ್ರದಲ್ಲಿ ಕೊಟ್ಟಿರ್ತಾರೆ, ಗ್ರ್ಯಾಂಡ್ ಮಾರ್ಕ್ ಆನ್ಸರ್ ಬರ್ತೀರಿ. ಸೊ ಇದನ್ನು ಡಿಲೀಟ್ ಮಾಡಿದ್ರು ಏನೂ ತೊಂದರೆ ಇಲ್ಲ. 4 ಮಾರ್ಕ್ಸಿಗೆ ಒಂದು ಇಲ್ಲಿ ಈಸಿ ಆಗುತ್ತೆ. ಆಮೇಲೆ ಗ್ರಾಮರ್ ಏನು ಮಾಡ್ತಾರೆ, ಇಫ್ ಕ್ಲಾಸ್ನ ಟೈಪ್ 3ನ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ರಿ, ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದೀವಿ. ಇನ್ನು ರಿಪೋರ್ಟರ್ ಸ್ಪೀಚ್ ಅಂತೇಳಿ ಇದ್ರ ಬದಲಿ ಇದನ್ನು ಹಾಕೋರಿ, ಸ್ವಲ್ಪ ಟಫ್ ಆಯ್ತು, ಇವೆರಡೂ ಕ್ಲಿಯರ್ ಮಾಡ್ತೀರಿ. ಓಕೆ, ರಿಪೋರ್ಟರ್ ಸ್ಪೀಚ್ ಅಥವಾ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿ LB ಕೊಟ್ಟಿದ್ದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಓಕೆ, ಇನ್ನು ಡೇ 5ದಲ್ಲಿ ಲೆಸನ್ 5 ದ ಕನ್ಸರ್ಟ್ 2 ಮಾರ್ಕ್ಸ್ ಕ್ವಶನ್ ಬರ್ತವೆ. ಸೊ ಅದನ್ನು ನೋಡ್ಕೊಡ್ರಿ. 2-3 ಸೆಂಟೆನ್ಸ್ ಕ್ವಶನ್ಸ್ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಪೊಯಮ್ 5ದಲ್ಲಿ ಜಾಸ್ ಪೊಯಮ್ 2 ಕೇಳ್ತಾರೆ. ಇದನ್ನು ಪಕ್ಕ ಮಾಡಲೇಬೇಕಾಗತ್ತೆ, ಯಾಕಂದ್ರೆ 3 ಮಾರ್ಕ್ಸಲ್ಲಿ ಕ್ವಶನ್ ಒಂದು ಪ್ರೋಸ್ ಮತ್ತು ಒಂದು ಪೊಯಿಟ್ರಿ ಸೆಕ್ಷನ್ ಮೇಲೆ ಕೇಳ್ತಾರೆ. ಪ್ರೋಸ್ದಿಂತ್ರ ಆಲ್ರೆಡಿ ಯು ನೋ ದ್ಯಾಟ್ ಹೀರೋದಿಂತ್ರ ಕ್ವಶನ್ ಕೇಳ್ತಾರೆ. ಇನ್ನು ಪೊಯಿಟ್ರಿ ಸೆಕ್ಷನ್ದಿಂತ್ರ ಜಾಸ್ ಪೊಯಮ್ 2 ಕೇಳ್ತಾರೆ 3 ಮಾರ್ಕ್ಸ್ ಕ್ವಶನ್ಗೆ. ಏನೇ ಕ್ವಶನ್ ಕೇಳಲಿ ಸಮರಿ ಬರೀರಿ, ನಡೆಯುತ್ತೆ, ಏನೋ ತೊಂದರೆ ಇಲ್ಲ. ಯು ವಿಲ್ ಗೆಟ್ ಕಂಪ್ಲೀಟ್ ಮಾರ್ಕ್ಸ್. ಇದ್ರ ಜೊತೆಗೆ ಆಕ್ಟಿವ್ ಸ್ಪೆಷಲ್ಸ್ ನೋಡ್ಕೊಡ್ರಿ, ಗ್ರಾಮರನ್ನು ಆಮೇಲೆ ಡಿಗ್ರೀಸ್ ಆಫ್ ಕಂಪಾರಿಸನ್ ಕೂಡ ಡಿಸ್ಕಷನ್ ಮಾಡ್ಕೊಡ್ರಿ ಡೇ 5ದಲ್ಲಿ. ಇನ್ನು ಡೇ 6ದಲ್ಲಿ ನೀವು ಮಾಡುವಂಥ ಕೆಲಸ ಏನಂದರೆ ದ ಡಿಸ್ಕವರಿ ಆಫ್ ದ ಬ್ಯೂಟಿಫುಲ್ ಡ್ರಾಮಾ ಇದ್ದಾರೆ. 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಕೇಳ್ತಾರೆ. ಈ ಎಕ್ಸ್ಟ್ರಾಕ್ಟ್ ನೋಡ್ಬೇಕಾದ್ರೆ ಸ್ವಲ್ಪ ನಾನು ಹೇಳುವಂಥದ್ದು ವಿಚಾರವನ್ನು ಗಮನ ಕೊಡ್ರಿ. ಏನಂತಂದರೆ ಕ್ರಿಸ್ಟೋಫರ್ ಕೊಲಂಬಸ್, ಡಿಯಾಗೋ ಮತ್ತು ಪೆಪೆ ಅವರ ಡೈಲಾಗನ್ನು ಬಿಟ್ಟು ಮತ್ತೆ ಯಾರು ಡೈಲಾಗ್ ಕೊಡ್ತಾ ಇಲ್ಲ. ಮೊದಲು ಇವಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ. ಯಾರ್ದು? ಕ್ರಿಸ್ಟೋಫರ್ ಕೊಲಂಬಸ್, ಡಿಯಾಗೋ ಆ್ಯಂಡ್ ಪೆಪೆ. ಸೊ ಇವಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಉಳಿದ ಬೇಕಾದ್ರೆ ಆಮೇಲೆ ನೋಡ್ಕೊರಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕ್ವಶನ್ ಬರ್ತವೆ ನೋಡ್ರಿ. ಯಾವುದು ಟೋಟಲ್ 8 ಕ್ವಶನ್ ಬರ್ತದೆ ನೋಡ್ರಿ, ಇವ್ರ ಡೈಲಾಗ್ನೇ ಅದಾವೆ, ಅವ್ರು ಬಿಟ್ಟು ಮತ್ತೇನೂ ಇಲ್ಲ. ಅದಕ್ಕಾಗಿ ಅದನ್ನು ಒಂದು ಕ್ಲೂ. ಇನ್ನು ಪೊಯಮ್ ನಂಬರ್ 6 ನೋಡ್ಕೋಬೇಕಾಗತ್ತೆ. ಬಾಲಗಡ್ಡೆ ಟೆಂಪೆಸ್ಟ್ ಮತ್ತು ಸ್ಟಾರ್ ಮಾರ್ಕ್ ಆಗಿ ಕೊಟ್ಟಿದ್ದೇನೆ. 3 ಮಾರ್ಕ್ಸ್ ಕ್ವಶನ್ ಅಲ್ಲ, ನಾನು. ಸೊ ಇಲ್ಲಿ 4 ಮಾರ್ಕ್ಸ್ ಕ್ವಶನ್ ಆಗಿತ್ತು, ಸಾರಿ. ಸೊ ಇದನ್ನು ಅವ್ರದಲ್ಲಿ ಕೇಳುವಂಥದ್ದು. ಸೊ ಅದೇನು ಇದು ಡಿಲೀಟ್ ಮಾಡಿ, ಇದೇನು ಅವಶ್ಯಕತೆ ಇಲ್ಲ. ಇನ್ನು ಫಿಗರ್ಸ್ ಆಫ್ ಸ್ಪೀಚ್. ಓಕೆ, ಬಾಲಡ್ ಆಫ್ ದಿ ಟೆಂಪೆಸ್ಟ್ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ. ದ ಸಾಂಗ್ ಆಫ್ ಇಂಡಿಯಾ, ಬಾಲಡ್ ಆಫ್ ದಿ ಟೆಂಪೆಸ್ಟ್ ಅದು ಸ್ಟಾರ್ ಮಾರ್ಕ್ದಲ್ಲಿ ಬರ್ತಾವೆ. ಓಕೆ, ಸೊ ಇದೇನು ಅವಶ್ಯಕತೆ ಇಲ್ಲ. ಓಕೆ, ಆಮೇಲೆ ಫಿಗರ್ಸ್ ಆಫ್ ಸ್ಪೀಚ್ನು ಸ್ವಲ್ಪ ನೋಡ್ಕೊಡ್ರಿ ಇದ್ರ ಜೊತೆಗೆ. ಓಕೆ, ಗ್ರಾಮರ್ದಲ್ಲಿ ಲಿಂಕರ್ಸ್ ಆ್ಯಂಡ್ ಕಂಜಂಕ್ಷನ್ಸ್ ಅಥವಾ ಎರಡು ಒಂದೇ. ಓಕೆ, ಅದನ್ನು ಕ್ಲಾಸು ಕೊಟ್ಟಿದ್ದೀನಿ. ಆಮೇಲೆ ಎಡಿಟಿಂಗ್ ಸೋಪ್ ಸೆಂಟೆನ್ಸಸ್ ನೋಡ್ಕೊಡ್ರಿ ಇದ್ರ ಜೊತೆಗೆ, ರೈಟಾ. ಇನ್ನು ಡೇ 7ದಲ್ಲಿ ನೀವು ಮಾಡಬೇಕಾದ ಕೆಲಸ ಕಲರ್ಸ್ ಆಫ್ ಸೈಲೆನ್ಸ್ ಅಂತ ಬ್ಯೂಟಿಫುಲ್ ಲೆಸನ್ ಇದೆ. ಇದರಿಂದ ಕೇಳೋದು ಎಕ್ಸ್ಟ್ರಾಕ್ಟ್ ಕೇಳ್ತಾರೆ. 3 ಅಂಕಕ್ಕೆ ಆರ್ಚ್ ಅಂತ ಕೇಳ್ತೀವಿ, ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್ ಅಂತ ಕೇಳ್ತೀವಲ್ಲ. ಸೊ ಅಂಥದ್ದನ್ನು ನೋಡ್ಕೊಳ್ಳಿ ಕಲರ್ಸ್ ಆಫ್ ಸೈಲೆನ್ಸ್ ಅಂತ. ಓಕೆ, ಸೊ ಪೊಯಮ್ ನಂಬರ್ 7 ದ ಬ್ಲೈಂಡ್ ಬಾಯ್ ಕೂಡ ನೋಡ್ಕೋಬೇಕಾಗುತ್ತೆ. ಮೆಮೊರೈಸ್ ದ ಪೊಯಮ್ ಅಂತ ಇದೆ. ಸೊ ಆಲ್ಮೋಸ್ಟ್ ರಿಪೀಟೆಡ್ ಇದೆ ನೋಡ್ರಿ ಆ ಪೊಯಮ್ ಸ್ಟಾಂಜ, ಅದನ್ನೇ ಒಂದು ನೋಡ್ಕೊಳ್ಳಿ ಸಾಕು. ಇಟ್ ಟೇಕ್ಸ್ ಆ್ಯಂಡ್ ಇಟ್ ಯೂಸ್ ಅಂತ ಸ್ಟಾರ್ಟ್ ಆಗುತ್ತೆ, ಅದು ಆಗುತ್ತಲ್ಲ. ಸೊ ಅದು ಒಂದು ಫಿಕ್ಸ್ ಒಂದೇ ಮಾಡಿಬಿಟ್ರೆ, ಅದು ಬಿಟ್ಟು ಮತ್ತೇನೂ ಇಲ್ಲ. ದ ಬ್ಲೈಂಡ್ ಬಾಯ್ ಅಂತ ಎಲ್ಲ 8 ಕ್ವಶನ್ ಪೇಪರ್ ನೋಡ್ರಿ, ಅದು ಒಂದೇ ಸ್ಟಾಂಜ ಕೇಳ್ತಿದ್ದಾರೆ, ಅದು ಫಿಕ್ಸ್ ಅಂತ ಪಕ್ಕಾ ಗ್ಯಾರಂಟಿ. ಇದ್ರ ಜೊತೆಗೆ ಪಾರ್ಟ್ಸ್ ಆಫ್ ಸ್ಪೀಚ್ ನೋಡ್ಕೊಡ್ರಿ, ಅಂಡರ್ಲೈನ್ ಮಾಡಿರ್ತಾರೆ, ಅದು ಯಾವುದಂತ ಕೇಳ್ತಾರೆ. ವರ್ಡ್ ಫಾರ್ಮೇಷನ್ ಪ್ಲಸ್ ಇನ್ಫಿಟೇಷನ್ ನೋಡ್ಕೊರಿ, ಇವೆಲ್ಲವೂ ಈಸಿ ಇರ್ತಾವೆ, ಇದು ನೋಡ್ಕೊರಿ. ಇದೆಲ್ಲ ಆಯಿತಾ. ಇದ್ರ ಜೊತೆಗೆ ವೀಕ್ 2ದಲ್ಲಿ ಸಪ್ಲಿಮೆಂಟ್ರಿ ರೀಡಿಂಗ್ ಮತ್ತು ರೈಟಿಂಗ್ ಫುಲ್ ರಿವಿಷನ್ ಮಾಡಬೇಕಾಗತ್ತೆ ಡೇ 8 ಹಿಡ್ಕೊಂಡು. ಸೊ ಡೇ 8ದಲ್ಲಿ ನೀವು ಸೈನ್ಸ್ ಆ್ಯಂಡ್ ಓಪನ್ ಸರ್ವೈವಲ್ ಮಾಡಿರಿ. 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. 2-3 ಸೆಂಟೆನ್ಸಸ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡಿರಿ. ಇನ್ನು ಪೊಯಮ್ ನಂಬರ್ 8 ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂದರೆ ಎಕ್ಸ್ಟ್ರಾಕ್ಟ್ ಕೇಳ್ತಾರೆ 3 ಅಂಕಕ್ಕೆ. ಸೊ ರಿಪೀಟೆಡ್ ಅದು LB ಬಿಟ್ಟು ಮತ್ತೇನು ಕೇಳಲ್ಲ, ಅದನ್ನು ನೋಡ್ಕೊಡ್ರಿ. ಆಮೇಲೆ ಸಪ್ಲಿಮೆಂಟ್ರಿ ರೀಡರನ್ನು ಡಿಸ್ಕಸ್ ಮಾಡಿರಿ. ಯಾವುದೇ ಸಪ್ಲಿಮೆಂಟ್ರಿ ಇರಲಿ 2 ಮಾರ್ಕ್ಸ್ ಕ್ವಶನ್ಸ್, ಇಟ್ ಮೀನ್ಸ್ 2-3 ಸೆಂಟೆನ್ಸ್ ಕ್ವಶನ್ಸ್ ಬಿಟ್ಟು ಮತ್ತೇನು ಕೇಳೋದಿಲ್ಲ, ಮತ್ತು ಕೇಳಿದ್ದೇ ಕೇಳ್ತಾರೆ ಪಕ್ಕ ಸಪ್ಲಿಮೆಂಟ್ರಿ ರೀಡರ್ದಲ್ಲಿ. ಸೊ ನ್ಯಾಂಪಲ್ ಇನ್ಸ್ಟೆಂಟ್ ಮಾಡಿರಿ. ಇದ್ರ ಜೊತೆಗೆ ಮತ್ತೊಂದು ಆಗುತ್ತಾ, ಸಪ್ಲಿಮೆಂಟ್ರಿ ರೀಡರ್ ಟು ಆನ್ ಟಾಪ್ ಆಫ್ ದಿ ವರ್ಡ್ ಮಾಡಿರಿ. ಸೊ ಇವು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿಡಿಯೋ ಮಾಡಿದ್ರೆ ಅಷ್ಟು ಮಾಡಿರಿ ಪಕ್ಕನೇ. ಓಕೆ, ಡೇ 9ದಲ್ಲಿ ಸಪ್ಲಿಮೆಂಟ್ರಿ ರೀಡರ್ 3 ಮಾಡಿರಿ, ಅಪ್ಗ್ರೇಡ್ ಮಾಡಿರಿ. ಯಾವ ಜಸ್ಟ್ 2 ಮಾರ್ಕ್ಸ್ ಕ್ವಶನ್. ಆಮೇಲೆ ಸಪ್ಲಿಮೆಂಟ್ರಿ ರೀಡರ್ 4 ದ ಬಡ ಆಫ್ ಎವಿಡೆನ್ಸ್ ಅಂದ್ರೆ 2 ಮಾರ್ಕ್ಸ್ ಕ್ವಶನನ್ನು ನೀವು ಡಿಸ್ಕಷನ್ ಮಾಡ್ಕೊಳ್ರಿ, ಓದ್ಕೊಳ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ.
ಆ್ಯಂಡ್ ಇದ್ರ ಜೊತೆಗೆ ಆ ಲೆಸನ್ಸ್ ಕ್ವಿಕ್ ರಿವಿಷನ್ ಮಾಡ್ಕೊಡ್ರಿ, ಅದು ಮುಗಿತಾ ಭಾಳ ಈಸಿ ಇದಾವೆ. ಥೀಮ್ಸ್ ಓನ್ಲಿ ಚೆನ್ನಾಗಿ ಸ್ಟಡಿ ಮಾಡ್ಕೊಡ್ರಿ. ಆ್ಯಂಡ್ 4 ಮಾಡಲ್ ಕ್ವಶನ್ ಪೇಪರನ್ನು ಕ್ವಿಕ್ ರಿವಿಷನ್ ಮಾಡಿರಿ. ಆಲ್ರೆಡಿ ಸಾಲ್ವ್ ಮಾಡಿರ್ತೀರಿ, ಈಗ ಕ್ವಿಕ್ ರಿವಿಷನ್ ಮಾಡಿರಿ. ಯಾವುದ್ರ ಬಲ್ಲ ಸ್ವಲ್ಪ ಆ ಕಡೆ ಫೋಕಸ್ ಮಾಡಿ. ಸೊ ಆ ರೀತಿ ಮಾಡಿದ್ರೆ ಸಾಕು. ಡೇ 9 ಇನ್ನು ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ಸ್ದಲ್ಲಿ ಡೇ 10ದಲ್ಲಿ ಏನು ಮಾಡಬೇಕಂದ್ರೆ MCQs ಪ್ರಾಕ್ಟೀಸ್ ಮಾಡಿ. ಕ್ವಶನ್ ಆಗಿರ್ಬೋದು, ಇಫ್ ಕ್ಲಾಸ್ ಇನ್ಫಿನಿಟಿವ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಡೂ ಆಸ್ ಡೈರೆಕ್ಟರ್ ಆಲ್ ಟೈಪ್ಸ್ ಕ್ವಶನ್ಸ್ನ ನೀವು ಡಿಸ್ಕಸ್ ಮಾಡಬೇಕಾಗ್ತಾ. ಆಮೇಲೆ ಇದಾದ ನಂತರ ರೀಡಿಂಗ್ ಕಾಂಪ್ರಿಹೆನ್ಸ್, ಅದರಲ್ಲಿ ಯಾವ ಏರಿಯಾದಲ್ಲಿ ನಿಮಗೆ ಇದು ಇರ್ತವೆ. ಡೂ ಆಸ್ ಡೈರೆಕ್ಟರ್ದಲ್ಲಿ ಸ್ವಲ್ಪ ನಮಗಿದು ಬೇಕು, ಡೇ 10ದಲ್ಲಿ ಎಕ್ಸ್ಟ್ರಾ ವರ್ಕ್ ಮಾಡ್ಕೊರಿ. ಇನ್ನು ರೀಡಿಂಗ್ ಆ್ಯಂಡ್ ಕಾಂಪ್ರಿಹೆನ್ಸ್ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಪ್ಯಾಸೇಜ್ ರೀಡಿಂಗ್ ಬರ್ತಾ. ಡೇ 11ದಲ್ಲಿ ನೀವು ಮಾಡಬೇಕಾದ್ರು ಪ್ರೊಫೈಲ್ ರೈಟಿಂಗ್ ಮಾಡಿರಿ. 3 ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿರುವಂಥ 3 ಪ್ರಾಕ್ಟೀಸ್ ಮಾಡಿರಿ ಪ್ರೊಫೈಲ್ ರೈಟಿಂಗನ್ನು. LBA ಅದಾವೆ, ಯಾವುದು ಬೇರೆ ತೊಗೊಳ್ಲಿಕ್ಕೆ ಹೋಗ್ಬೇಡ್ರಿ. LBA ಬಿಟ್ಟು ಮತ್ತೇನಿಲ್ಲ, ಆ ಗೈಡ್ ಈ ಗೈಡ್ ಹೋಗ್ಬೇಡ್ರಿ. ಸೊ LBA ಓಕೆ. ಸ್ಟೋರಿ ರೈಟಿಂಗ್ ಕೂಡ 2 ಪ್ರಾಕ್ಟೀಸ್ ಮಾಡಿ, ಅತ್ಯುತ್ತಮವಾದ 2 ಪ್ರಾಕ್ಟೀಸ್ ಮಾಡಿ ಸ್ಟೋರಿ ರೈಟಿಂಗನ್ನು. ಇದ್ರ ಜೊತೆಗೆ ಪಿಕ್ಚರ್ ಡಿಸ್ಕ್ರಿಪ್ಷನ್ ಮಾಡಿ 2 ಪ್ರಾಕ್ಟೀಸ್ ಮಾಡಿ, ಮಿನಿಮಮ್ 2 ಪ್ರಾಕ್ಟೀಸ್. ಆ್ಯಂಡ್ ಫ್ರೇಸರ್ ಆಪ್ಷನ್ ಡಿಸ್ಕಷನ್ ಮಾಡಿ ಡೇ 11. ಡೇ 12 ನೀವು ಮಾಡಬೇಕಾಗಿದ್ದು ಲೆಟರ್ ರೈಟಿಂಗ್ ಮಾಡಿ. ಒಂದು ಇನ್ಫಾರ್ಮೆಂಟ್ ಆಫೀಸಲ್ ಆದರೆ 2 ಲೆಟರ್ ಬರೀರಿ. ಅವ್ರ ಹತ್ರ ಕೊಟ್ಟಿರ್ತಾರೆ, 2 ಲೆಟರ್ ಬರೀರಿ. ಫಸ್ಟ್ ಬರೀಬೇಕಾದ್ರು ಆಫೀಸಿಯಲ್ ಲೆಟರ್ ಬರೀರಿ, ಆಮೇಲೆ ಇನ್ಫಾರ್ಮಲ್ ಲೆಟರ್ ಬರೀರಿ. ಸರ್ 2 ಬರೆದ್ರೆ ಮಾರ್ಕ್ಸ್ ಹೆಂಗೆ ಸರ್? ಯಾವುದು ಹೆಚ್ಚಿಗೆ ಮಾರ್ಕ್ಸ್ ಬರುತ್ತೆ ಅದಕ್ಕೆ ಕೊಡ್ತಾರೆ. ಆ್ಯಕ್ಚುಲಿ ಆಫೀಸಲ್ ಮಾರ್ಕ್ಸ್ ನಿಮ್ಮ ಆಫೀಸಲ್ ಲೆಟ್ರಿಗೆ ನಿಮಗೆ ಸಿಗ್ತಾವೆ 5 ಮಾರ್ಕ್ಸ್. 2 ಬರೀರಿ ಓಕೆ. ಇದರ ಜೊತೆಗೆ ಎಸ್ಸೆ ರೈಟಿಂಗ್ ಮಾಡಿರಿ, ಏರ್ ಪೊಲ್ಯೂಷನ್ ಮಾಡಿರಿ, ಎಸ್ಸೆ ರೈಟಿಂಗ್ ಮಾಡಿರಿ, ಮೊಬೈಲ್ ಫೋನ್ಸ್ ಮಾಡಿರಿ, ಆ್ಯಂಡ್ ಎಸ್ಸೆ ರೈಟಿಂಗ್ ಮಾಡಿ ಸೋಷಿಯಲ್ ಮೀಡಿಯಾ ಟೆಲಿವಿಷನ್ ನ್ಯೂಸ್ ಪೇಪರ್ ಎಲ್ಲ ಬಂದು ಮೊಬೈಲ್ ಫೋನ್ಸ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಬರ್ತಾವೆ. ಸೊ ಇಷ್ಟು ಮಾಡಿರಿ. ಸೊ ಇದರಲ್ಲಿ 100% ಅಂದರೆ ಏರ್ ಪೊಲ್ಯೂಷನ್ ಎಲ್ಲ ಎಕ್ಸಾಮ್ದಲ್ಲಿ ಕೇಳ್ತಿದ್ದಾರೆ, ಫಿಕ್ಸ್ ಪರ್ಮನೆಂಟ್. ಇನ್ನು ಡೇ 13ದಲ್ಲಿ ನೀವು ಮಾಡಬೇಕಾಗಿದ್ದು 3 ಸ್ಟೇಟ್ ಲೆವೆಲ್ ಕ್ವಶನ್ ಪೇಪರ್ಸ್ಗಳನ್ನ ರಿವಿಷನ್ ಮಾಡಿ. 3 ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ಗಳನ್ನ ನೀವು ರಿವಿಷನ್ ಮಾಡಿರಿ. ನೋಡಿ ಎಲ್ಲನೂ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ. ಗ್ರಾಮರ್, ಟೆಕ್ಸ್ಟ್, ಸಪ್ಲಿಮೆಂಟರಿ, ಪೊಯಿಟ್ರಿ ಸೆಕ್ಷನ್ ಎಲ್ಲನೂ. ಜೊತೆಗೆ ಮಾಡಲ್ ಕ್ವಶನ್ ಪೇಪರ್, ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ನು ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ. ಡೇ 13ದಲ್ಲಿ ನೀವು ಮಾಡಿರಿ. ಇದಾದ ನಂತರ ನಮ್ಮದೇ ಈ ಸ್ಮಾರ್ಟ್ 20 ಚಾನಲ್ದಿಂದ ಒಂದು ಏನು ಕ್ವಶನ್ ಪೇಪರ್ ಮಾಡಿದ್ದೀವಿ ಅದನ್ನು ಕೂಡ ಕ್ವಿಕ್ ರಿವಿಷನ್ ಮಾಡಿ ಮುಗಿಸ್ರಿ. ಆ್ಯಂಡ್ ರಿವೈಸ್ ವೀಕ್ ಗ್ರಾಮರ್, ಏನು ವೀಕ್ ಗ್ರಾಮರ್ ಏರಿಯಾಸ್ ಅದಾವೆ ಅದನ್ನು ಸ್ವಲ್ಪ ರಿವೈಸ್ ಮಾಡಿ. ಸರ್ ನಮಗೆ ರಿಪೋರ್ಟೆಡ್ ಸ್ಪೀಚ್ ಅದು ಸ್ವಲ್ಪ ಟಫ್ ಆಗ್ತಿದೆ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅದು ಟಫ್ ಆಗ್ತಿದೆ, ಅದನ್ನು ಸ್ವಲ್ಪ ನೀವು ರಿವಿಷನ್ ಮಾಡ್ತಾ ಬನ್ನಿ. ಡೇ 13 ಆ್ಯಂಡ್ ಮೆಮೊರೈಸ್ 2 poems ಸ್ವಲ್ಪ ಮತ್ತೊಮ್ಮೆ ಅದನ್ನು ನೋಡ್ಕೊಡ್ರಿ. ಯಾವ ಇಂಪಾರ್ಟೆಂಟ್ ಸ್ಟಾನ್ಸಸ್ ಅದಾವೆ, ಕಾಮ, ಫುಲ್ ಸ್ಟಾಪ್ ಅದನ್ನು ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಓಕೆ. ಆ್ಯಂಡ್ ಫೈನಲಿ ಡೇ 14 ಫೈನಲ್ ರಿವಿಷನ್ ಡೇ ಇರುತ್ತೆ, ಮಜಾ ಇರುತ್ತೆ. ಸೊ ಆಲ್ 8 ಲೆಸನ್ಸ್ ಓನ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ ರಿವಿಷನ್ ಮಾಡಿರಿ. ಆ್ಯಂಡ್ ಆಲ್ 8 poems ಇಂಪಾರ್ಟೆಂಟ್ ಲೈನ್ಸ್ಗಳನ್ನ ರಿವಿಷನ್ ಮಾಡಿರಿ. ಆಲ್ ಸಪ್ಲಿಮೆಂಟರಿ ಥೀಮ್ಸನ್ನು ಅರ್ಥ ಮಾಡ್ಕೊಡ್ರಿ. ಆ್ಯಂಡ್ ಗ್ರಾಮರ್ ಕ್ವಿಕ್ ರಿವಿಷನ್ ಶೀಟ್ಸ್ಗಳನ್ನ ಇದ್ರೆ ಕಂಪ್ಲೀಟ್ ಮಾಡಿರಿ. ಇಷ್ಟು ಮಾಡಿದರೆ ಇಡೀ ಕಂಪ್ಲೀಟ್ 14 ಆಗುತ್ತೆ. ಇನ್ನು ರೈಟಿಂಗ್ ಫಾರ್ಮ್ಯಾಟ್ಸ್ ರಿವಿಷನ್ ಯಾವ ಇದ್ದು ಅದು ಸ್ಟೋರಿ ರೈಟಿಂಗ್ ಆಗಿರ್ಬೋದು, ಪಿಕ್ಚರ್ ರೈಟಿಂಗ್ ಆಗಿರ್ಬೋದು, ಆ ರೈಟಿಂಗ್ ಸೆಕ್ಷನನ್ನು ಕ್ಲಿಯರ್ ಮಾಡಿರಿ. ಇಷ್ಟು ಮಾಡಿದ್ದೆ ಆದಲ್ಲಿ ಒಂದು ಬೆಸ್ಟ್ ಆ್ಯಂಡ್ ದಿ ಬೆಸ್ಟ್ 14 days ರಿವಿಷನ್ ಪ್ಲ್ಯಾನ್ ಆಗುತ್ತೆ. ಸೊ ಚೆನ್ನಾಗಿ ಮಾಡ್ಕೊಟ್ಟು ಬನ್ನಿ, ಮಜಾ ತೋರಿ, ಎಂಜಾಯ್ ಮಾಡ್ತಾ ಸ್ಟಡಿ ಮಾಡಿರಿ, ಮಜಾ ಅನ್ನಿಸುತ್ತೆ. ಅದನ್ನು ಬಿಟ್ಟು ಒಬ್ಬ ಇಷ್ಟೆಲ್ಲ ಮಾಡಬೇಕಲ್ಲ ಅಂತ ಹೋಗ್ಬೇಡ್ರಿ. ನಿಮ್ಗೆ ಆಗಲ್ಲ ಸ್ವಲ್ಪ ವೀಕ್ ಇದ್ದವರು ಅದನ್ನು ಕ್ವಿಟ್ ಮಾಡಿ ಆಪ್ಷನ್ಸ್ ತೊಗೊಳ್ರಲ್ಲ, ಇಂಪಾರ್ಟೆಂಟ್ ಇದ್ದು ಅಷ್ಟೇ ಮಾಡಿರಿ. ಎಲ್ಲನೂ ಮಾಡೋಕ್ಕಿಂತ ಅಟ್ಲೀಸ್ಟ್ ಅಷ್ಟೇ ಮಾಡಿ. ಏನೂ ಆಗಲ್ಲ ಸರ್, ನಾವೇನು ಮಾಡ್ಬೇಕು ಸರ್, ಇಷ್ಟಿಷ್ಟು ಹೆಂಗೆ ಮಾಡ್ಬೇಕು ಅಂದರೆ ಏನು ಮಾಡ್ಬೇಕು ಅನ್ನೋದು ಅದನ್ನು ಹೇಳ್ಬಿಡ್ತೀನಿ. ಏನು ಮಾಡಿರಿ, ಟೋಟಲ್ 8 ಕ್ವಶನ್ ಪೇಪರ್ಸ್ ಅದಾವೆ ನಿಮ್ಮ ಕಡೆ. ಹ್ಯಾವ್ ಗಾಟ್ ಟೋಟಲ್ 8 ಕ್ವಶನ್ ಪೇಪರ್ಸ್. ಒಂದು 4 ಸ್ಟೇಟ್ ಲೆವೆಲ್ ಮಾಡಲ್ ಕ್ವಶನ್ ಪೇಪರ್ಸ್, 3 ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಪೇಪರ್, 1 ನಮ್ಮ ಕ್ವಶನ್ ಪೇಪರ್ಸ್. ಟೋಟಲ್ 8 ಮಾಡಲ್ ಕ್ವಶನ್ ಪೇಪರ್ಸ್ ಅಂದ್ಕೊಡ್ರಿ. 8 ಮಾಡಲ್ ಕ್ವಶನ್ ಪೇಪರ್ನ ಈ ರೀತಿ ಮಾಡ್ತಾ ಬನ್ನಿ, ಸಾಕು ಓಕೆ. ಇದರಲ್ಲಿ ಕೊಟ್ಟಂಥ ಸ್ಟೋರೀಸ್ ಕಂಪ್ಲೀಟ್ ಮಾಡಿ, ಇದರಲ್ಲಿ ಕೊಟ್ಟಂಥ ಪಿಕ್ಚರಲ್ಲಿ ಕಂಪ್ಲೀಟ್ ಮಾಡಿ, ಸಾಕು. ಇನ್ನೂ ಏನು ಬೇಕು ರೀ? ಅಷ್ಟು ಮಾಡಿರಿ, ಪಕ್ಕ ಏನೂ ತೊಂದರೆ ಇಲ್ಲ. ಟೆನ್ಷನ್ ಯಾರಿಗೆ ನಾನು ಹೇಳ್ತಾ ಇರೋದು, ಯಾರು ಸರ್ ನಮಗೆ ಭಾಳ ಟಫ್ ಐತೆ ಸರ್ ಇಂಗ್ಲೀಷ್ ಅನ್ನೋರಿಗೆ ಮಾತ್ರ ಇದು. ವಾಯ್ಸ್ ಇದ್ದಾರಂತ ಮಾಡ್ತಾರೆ, ಏನೂ ತೊಂದರೆ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ವಾಯ್ಸ್ ಇರ್ತೀರಿ. ಕೆಲವರಿಗೆ ಓದ್ಲಿಕ್ಕೆ ಆಗಿರೋದಿಲ್ಲ, ಇನ್ನೂ ಪರ್ಸನಲ್ ರೀಸನ್ ಇದ್ದವರು ಇಷ್ಟು ಪಕ್ಕ ಮಾಡಲೇಬೇಕು. ಸ್ಟಾರ್ ಮಾಡಿ ಓಕೆ. ಹಾಗಾದರೆ ಇದಾಗಿತ್ತು ಒಂದು ಸ್ಟಡಿ ಟೈಮ್ ಟೇಬಲ್ 14 days. ಎಷ್ಟು ಸಾಧ್ಯ ಅಷ್ಟು ಮಾಡಿದ್ದೀನಿ. ಕೇವಲ ಲೆಸನ್ ನಂಬರ್ ಅಷ್ಟೇ ಕೊಟ್ಟಿಲ್ಲ, ಜೊತೆಗೆ ಲೆಸನ್ ನೇಮ್, ಪೊಯಮ್ ನೇಮ್, ರೀಡರ್ಸ್ ನೇಮ್ ಎಲ್ಲನೂ ಬರೆದಿದ್ದೀನಿ.
ಅದ್ರ ಜೊತೆಗೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರನೇ ನಾನು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ. ಈ ಒಂದು PDF ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪ್ರಿಂಟ್ ತೊಗೊಂಡು ನೀವು ಹಚ್ಕೊಂಡು ಚೆಕ್ಲಿಸ್ಟ್ ಟೈಪ್ ಮಾಡ್ತಾ ಬನ್ನಿ. ಆಯಿತಾ ಮುಗಿತಾ ರೈಟ್ ಮಾರ್ಕ್ ಕೊಟ್ಟಿದೆ ಅಲ್ಲಿ. ಓಕೆ, ಬಾಕ್ಸ್ ಅದಾವಲ್ಲ ಅದ್ರ ಮೇಲೆ ರೈಟ್ ಮಾರ್ಕ್ ಹೊಡೆಯಿರಿ. ಸೊ ಎಕ್ಸಾಂಪಲ್ ಇದು ಆಯಿತಾ ಆಲ್ ಲೆಸನ್ಸ್ ಒಂದು ರೈಟ್ ಮಾರ್ಕ್ ಬರೀರಿ. ಸೊ ಇದು ಆಯಿತಾ ಅಂತ ರೈಟ್ ಮಾಡ್ತಾ ಬನ್ನಿ. ಈ ರೀತಿ ಮಾಡಿ ಎಂಜಾಯ್ ಮಾಡಿರಿ. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ನೆಕ್ಸ್ಟ್ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಡಿಯರ್ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ತಾರೆ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ ಮತ್ತು ನೋಟಿಫಿಕೇಶನ್ ಆಲ್ ವಿಡಿಯೋ ಕ್ಲಿಕ್ ಮಾಡಿರಿ. ಯಾಕಂದ್ರೆ ನಾನು ಯಾವಾಗಲೇ ಯಾವುದೇ ವಿಡಿಯೋ ಮಾಡಿ ನಿಮಗೆ ನೋಟಿಫಿಕೇಶನ್ ಮೂಲಕ ತಪ್ತಾ ಇರ್ತವೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.